ನೋಡಿ ಎಷ್ಟೊಂದು ಬೆಳ್ಕೊಂಬಿಟ್ಟಿದ್ದೆ ತಣ್ಣಿ ಗಿಡ. ಏನು ಇದ್ರೊಳಗೆ ಏನು ಮಲಗಿದ್ರು ಸಹ ಕಾಣಿಸಲ್ಲ. ಅವತ್ತು ಇಲ್ಲಿ ಬಂದು ಸೇರ್ಕೊಂಡಿತ್ತು ಅನ್ನಲ್ಲ, ಹಂಗಾರೆ ಇಲ್ಲೇ ಜಾಗ ಮಾಡ್ಕೊಂಡಿತ್ತು ಅನ್ಸುತ್ತೆ ಹಂಗಾರೆ. ಈಗ ನನ್ನ ಕೂಗದಲ್ವಾ. ಏನೋ ಫ್ರೆಂಡ್ ಏನದು. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 6 ಕಾಲಾಗಿದೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ. ಇವತ್ತು ಯಾವುದು? ಇವತ್ತು ಬುಧವಾರ. ಇವತ್ತು ಅಮಾವಾಸ್ಯೆ. ಹಾಗಾಗಿ ಇವತ್ತು ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಿಂಬೆಹಣ್ಣ ಹುಡಿಕೊಂಡ್ ಬಂದಿದ್ದೀನಿ ಮನೆ ಹತ್ರ. ಇವತ್ತು ಅಮಾವಾಸ್ಯೆ ದಿನ ಬಾಗಿಲಿಗೆ ನಿಂಬೆಹಣ್ಣು ಕುಯ್ದಿಟ್ರೆ ಒಳ್ಳೇದು ಅಂತ ಹೇಳ್ತಾರೆ. ಯಾವುದೇ ಕೆಟ್ಟ ದೃಷ್ಟಿ ಯಾವುದೇ ಇದ್ರೂ ಅಮಾವಾಸ್ಯೆ ದಿನ ನಿಂಬೆಹಣ್ಣ ಕಟ್ ಮಾಡಿ ಬಾಗಿಲಿಗೆ ಇಡೋದ್ರಿಂದ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲೇ ನಮ್ಮ ಮನೆ ಹತ್ರನೇ ನಾವು ಗಿಡ ಹಾಕಿದ್ದೀವಿ. ಈಗ ನಿಂಬೆಹಣ್ಣು ಇದ್ದಾವೆ ಏನೋ ಗೊತ್ತಿಲ್ಲ, ತುಂಬ ದಿನ ಆಯಿತು. ನೋಡ್ತೀನಿ, ನಿಂಬೆಹಣ್ಣಿದ್ರೆ ಕುಯ್ಕೊಂಡು ಹೋಗ್ತೀನಿ. ಇರ್ಬೋದು ಅನಿಸುತ್ತೆ. ನೋಡಿ ಗಿಡ ಇದೆ, ತುಂಬ ಹಣ್ಣು ಬಿಟ್ಟಿತ್ತು, ಕಾಯಿ ಬಿಟ್ಟಿತ್ತು. ನಿಂಬೆಕಾಯಿ ಖಾಲಿಯಾಗಿದೆ. ಅಲ್ಲೊಂದು ಇರಂಗಿದೆ ಗಿಡದ ಮರೆಯಲ್ಲಿ. ಮುಳ್ಳು ಕೀಳೋದಕ್ಕಂತೂ ಆಗೋದೇ ಇಲ್ಲ. ಅಪ್ಪ ನೋಡಿ, ಮುಳ್ಳೆಲ್ಲ ತರ್ಸ್ಕತ್ತು. ಫ್ರೆಂಡ್ಸ್, ಹಾಗೆಯೇ ನಿಮಗೆ ಗೊತ್ತಿದ್ದರೆ ಹೇಳಿ ಕಾಮೆಂಟಲ್ಲಿ. ನಮ್ಮ ಹಳ್ಳಿ ಕಡೆ ಒಂದು ಪದ್ಧತಿ ಇದೆ. ಅಮಾವಾಸ್ಯೆ ಬಂತು ಅಂತ ಅಂದರೆ ಮನೆ ಬಾಗಿಲಿಗೆ ನಿಂಬೆಹಣ್ಣ ಕಟ್ ಮಾಡಿ ಇದಕ್ಕೆ ಅರಿಶಿನ ಕುಂಕುಮನ ಹಾಕಿ ಮನೆ ಬಾಗಿಲಲ್ಲಿ ಇಡ್ತೀವಿ. ಅದೇ ನನ್ನ ತಿಳಿದಿರೋ ಪ್ರಕಾರ ಅದೇನೇ. ಏನಾದ್ರು ಕೆಟ್ಟ ಶಕ್ತಿ ದುಷ್ಟಶಕ್ತಿ ಇದ್ದರೆ ಹೋಗುತ್ತೆ ಅನ್ನೋ ನಂಬಿಕೆ ಅಂತ ಅನಿಸುತ್ತೆ. ನೋಡಿ, ಚಿಕ್ಕದು ಇದೇನೆ ಸಿಕ್ಕಿದ್ದು. ಇವಾಗ ಇದನ್ನು ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ಫಸ್ಟು ಇಡ್ತೀನಿ. ಇಲ್ಲಿ ಇಡ್ತೀನಿ. ಇವಾಗ ಪೂಜೆ ಮಾಡ್ತೀನಿ. ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇವಾಗ ದೀಪ ಹಚ್ಚಿದ್ದೀನಿ ನಾನು. ನಿಂಬೆಹಣ್ಣು ಸಹ ಅಲ್ಲೇ ಇದೆ. ಇವಾಗ ಆ ನಿಂಬೆಹಣ್ಣ ಪೂಜೆ ಮಾಡಿಬಿಟ್ಟು ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿಬಿಟ್ಟು ಈಗ ಆಚೆ ಹೊರಗಡೆ ತಗೊಂಡು ಹೋಗ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಪೂಜೆ ಮುಗೀತು. ಅಮಾವಾಸ್ಯೆ ದಿನ ಈ ಥರ ಸಂಜೆ ಮುಸ್ಸಂಜೆ ಟೈಮಲ್ಲಿ ಈ ಥರ ಪೂಜೆ ಮಾಡಿ ಬಾಗಿಲಿಗೆ ನಿಂಬೆಹಣ್ಣು ಕುಯ್ದು ಇಡೋದ್ರಿಂದ ಯಾವುದೇ ಥರ ದುಷ್ಟಶಕ್ತಿ ಇದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನಾವು ಅದೇ ರೀತಿ ಮಾಡ್ತೀವಿ. ಫ್ರೆಂಡ್ಸ್, ಹಾಗೆಯೇ ಪೂಜೆ ಎಲ್ಲ ಮಾಡಿದೆ. ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಟೈಮ್ ಬಂದು ಆಲ್ರೆಡಿ 6:30 ಆಗಿದೆ. ಬಿಸ್ಕೆಟ್ ತಿನ್ನು, ಬಿಸ್ಕೆಟು
ಫ್ರೆಂಡ್ಸ್ ಟೈಮ್ ಬಂದು ಸಂಜೆ 6:30 ಆಗಿದೆ. ಇವಾಗ ಕಾಫಿ ಕಾಸ್ಕೊಂಡಿದ್ದು. ಸಿದ್ದಿ ಬಿಸ್ಕೆಟ್ ತಿನ್ ಬಾ. ಸಿದ್ದಿ ಬಾ ಬಿಸ್ಕೆಟ್. ಬಿಸ್ಕೆಟ್ ಬರೀ ನಿಮಗೆ ಮಾಡ್ತೀನಿ. ತದ್ಲ ಹಾಕಿದ್ಮೇಲೂ ಅಲ್ಲಿ ಹೊಡೋಯ್ತೀರಾ? ಚಿರತೆ ಏನಾರು ಬಂದು ಎತ್ಕೊಂಡು ಹೋಗ್ಬೇಕು, ನಿಮಗೆ ಸರಿ ಆಯ್ತದೆ. ತದ್ಲು ನುಸ್ತು ಹೋಯ್ತಾರೆ. ಫ್ರೆಂಡ್ಸ್ ಹಾಗೇನೆ ಆಡೆಲ್ಲ ಒಳಗೆ ಕಟ್ಟಾಕಿರ್ತೀನಿ. ಈ ಮರಿಗಳು ಏನು ಮಾಡ್ತವೆ ಅಂತ ಅಂದರೆ ನೋಡಿ, ಇಲ್ಲಿ ತದ್ಲು ಇದನ್ನ ತಳ್ಳಿಬಿಟ್ಟು ಹಿಂದಕ್ಕೆ ಮೇಯೋದಕ್ಕೆ ಹೋಯ್ತವೆ. ಇಲ್ಲಿ ಚಿರತೆ ಕಾಟ ಜಾಸ್ತಿ ಐತೆ. ಚಿರತೆ ಮತ್ತು ಗುಳೆನರಿ ಇವೆಲ್ಲ ಕಾಟಗಳು ಜಾಸ್ತಿ. ಎಲ್ಲ ಓಡೋಯ್ತವೆ. ಏನಾದ್ರು ಕಚ್ಕಿಚ್ಕೊಂಡು ಕೋಳಿನೇ ಕಚ್ಕೊಂಡು ಹೋಯ್ತವೆ. ಗುಳೆನರಿ ಮತ್ತು ಚಿರತೆ ಇವು ಓಡೋಯ್ತವೆ ಮೇಯೋದಕ್ಕೆ ಅಂತವ. ಬರೀ ನೀವು ಈಚೆಗೆ ಮತ್ತೆ ಬರೀ ಮಾಡ್ತೀನಿ ನಿಮಗೆ. ಬರೀ ಮಾಡ್ತೀನಿ ನೋಡಿ. ಇವ್ರನ್ನ ಮೇಸಿ ತಂದು ಕಟ್ಟಾಕಾಗೈತೆ. ಟೈಮ್ ಬಂದು ಆಲ್ರೆಡಿ 6:30 ಆಗಿದೆ. 6:30 ಸಂಜೆ. ಆ ಕಡೆ ದೂರ ಮೇಯೋದಿಕ್ಕೆ ಕಟ್ಟಿದ್ದೆ, ಇಟ್ಕೊಂಬಂದು ಕಟ್ಟಾಕಿದ್ದೀನಿ. ನೋಡಿ ಹೆಸ್ರುಕಾಯಿ ಗಿಡ ಎಲ್ಲನೂ ಕಟ್ ಮಾಡ್ಕೊಂಡು ತಿಂದವ್ರೆ. ನೋಡಿ ಇಲ್ಲೆಲ್ಲ ಹೆಂಗೆ ಕಟ್ ಮಾಡ್ಕೊಂಡು ಕಾಯೇ ಇಲ್ಲ, ಇದರಲ್ಲೆಲ್ಲ ಕಟ್ ಮಾಡ್ಕೊಂಡು ತಿಂದವ್ರೆ ಕಳ್ಳರು. ಅಂತ ಅಂದರೆ ಬಂದ ಕಾಯಿಗಳನ್ನೇ ಕಟ್ ಮಾಡ್ಕೊಂಡು ತಿಂತಾರೆ. ನೋಡಿ ಇಲ್ಲಿ ಗಿಡನೇ ಮುರಿದು ಹಾಕಿದ್ದಾರೆ. ಇಲ್ಲಿ ಹಿಂಗೆ ಮನೆ ಹತ್ರ ಆಡುಗಳು ಸಾಕಿದರೆ ಇದೊಂದು ಪ್ರಾಬ್ಲಮ್ಮು. ನೋಡಿ ಗಿಡನೇ ಕಟ್ ಮಾಡಿ ಹಾಕಿದ್ದಾವೆ. ನೋಡಿ ಎಷ್ಟೊಂದು ಕಾಯಿದ್ದಾವೆ, ಕಟ್ ಮಾಡಿ ಹಾಕಿದ್ದಾವೆ ನೋಡಿ. ಫ್ರೆಂಡ್ಸ್ ಹಾಗೇ ಬೆಳಗ್ಗೆ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ನಮ್ಮನೆಯವರು ಮನೆಯಿಂದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಗಣಕೆ ಸೊಪ್ಪನ್ನ ಕಿತ್ಕೊಂಬಂದು ಇಟ್ಟಿದ್ದಾರೆ. ಅಲ್ಲಿ ತುಂಬಾ ಗಣಕೆ ಸೊಪ್ಪಿತ್ತು, ಕಿತ್ಕೊಂಬಂದು ಇಟ್ಟಿದ್ದಾರೆ. ಇವಾಗ ಮನೆಯಿಂದೆಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ಬೆಂಕಿ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ತುಂಬ ಗುದ್ರಾಗಿತ್ತು, ಹಾವುಗಳು ಜಾಸ್ತಿ ಇರ್ತವೆ, ಅದಕ್ಕೆ ಎಲ್ಲ ಫುಲ್ಲು ನೀಟ್ ಮಾಡ್ತಿದ್ದಾರೆ ಇವತ್ತು. ಎಲ್ಲ ಫುಲ್ ನೀಟ್ ಮಾಡ್ತಿದ್ದೀನಪ್ಪ. ಹಾಂ ಎಲ್ಲ ಫುಲ್ಲು ಅವಾಗ ಹಾಕಿದ ಗೊಬ್ಬರ ಐತೆ. ಇದ್ರೊಳಗೆ ಅವತ್ತು ಹಾವು ಹೋಗಿದ್ದು, ನಾಗರಾವು. ಇಲ್ಲಿಗೊಂದು ಕುಂಬಳ ಬೀಜ ನೆಡಬೇಕಾಯ್ತು. ಇಲ್ಲಿಗೆ ಇದೆಲ್ಲ ಕ್ಲೀನ್ ಆಯ್ತಲ್ಲ ಈಗ. ಕಿತ್ಕೊಂಡು ಹೋಗೋಷ್ಟು ಕಿತ್ಕೊಂಡು ಹೋಗ್ಲಿ, ಉಳ್ಕೊಳ್ಳೋವಷ್ಟು ಉಳ್ಕೊಳ್ಳಿ. ಅದರಲ್ಲಿ ಇದು ಮುಳ್ಳವೇ ನೋಡ್ಕೊಂಡಿರ್ತಿ. ಬೆಂಕಿ ಹಾಕಿದ್ರೆ ಆಗೋದು ಇಲ್ಲೇ ಅವ್ರಿಗೆ ತೆಂಗಿ ಸಸಿಗಿದಾಯ್ತದೇನು. ಸಾಗಿ ಹಾಕ್ಬಿಟ್ಟು ಕಚ್ಬಿಟ್ಟಿದ್ರೆ, ಸಾಗಿ ಹಾಕಿ ಕಚ್ಬಿಟ್ಟಿದ್ರೆ ಹತ್ತಿಗಳು ನೋಡಿ ಎಷ್ಟೋ ಒಂದವೆ. ಬಟ್ಟೆ ತರಿ ಬಟ್ಟೆ.
ಇಲ್ಲಿ ಹಸಿಯಾ ಸಾಗಿಲ್ಲ ಕರಿಕಟ್ಟ ಗೊಬ್ಬರ ತೆಂಗಿ ಸಸಿ ರಾವಡಿಯಲ್ಲ ಅಲ್ವಾ? ಕಚ್ಕತ್ತ ಚೂರು ಇದು ಎಂಥದ್ದು ತರ್ಗ ಹಾಕ್ಬೇಕಾಯ್ತು. ಕವರ್ ಕಚ್ಚಿ ಹಾಕ್ಬೇಕು. ಸರಿ ಇಲ್ಲ ಎಂಥದ್ದು ಕವರ್ ಇಟ್ಕೊಡ್ತೀನಿ. ಕಂಬಳೊಳಗೆ ಒಲೆ ಒಂದು ಡಬ್ಬುಲ್ ಹಾಡಿಗೆ ಒಂದು ಡಬ್ಬುಲ್ ಕುಯ್ಕೊಂಬತ್ತೀನಿ. ಟೈಮ್ ಎಷ್ಟು ಹೇಳಲೆಯ? ಹಾಂ 7:54. ಇನ್ನೇನು 8 ಗಂಟೆ ಆಗಕ್ಕೆ ಬಂತು. ಫ್ರೆಂಡ್ಸ್ ಟೈಮ್ ಬಂದು ಬೆಳಗ್ಗೆ 8 ಗಂಟೆ ಆಗಿದೆ. ಇವಾಗ ಹೊಲ್ದೊಳಗೆ ಬಂದಿದ್ದೀನಿ ನಾನು ಆಡುಗೆ ಮೇವು ಕಿತ್ಕೊಂಡು ಹೋಗೋಣ ಅಂತ. ತಿಂಡಿ ಇವತ್ತು ಮುದ್ದೆ ಮಾಡಿದ್ದೀನಿ. ಮುದ್ದೆ ಅನ್ನ ಸಾಂಬಾರು ಮಾಡಿದ್ದೀನಿ. ನೋಡಿ ಎಷ್ಟೊಂದು ಬೆಳ್ಕೊಂಬಿಟ್ಟಿದ್ದೆ ತಣ್ಣಿ ಗಿಡ. ಏನು ಇದ್ರೊಳಗೆ ಏನು ಮಲಗಿದ್ರೂ ಸಹ ಕಾಣಿಸಲ್ಲ. ಇವತ್ತ ಕುಡ್ಲು ತಂದಿಲ್ಲ, ಕೈಯಲ್ಲೇ ಕೀಳ್ತಾ ಇದ್ದೀನಿ.
ಫ್ರೆಂಡ್ಸ್ ಹಾಗೇನೆ ಇಷ್ಟು ಹುಲ್ಲನ್ನ ಕಿತ್ತಿದ್ದೀನಿ. ಇವಾಗ ಇದನ್ನು ಮನೆ ಹತ್ರ ತಗೊಂಡೋಗ್ಬಿಟ್ಟು ಹಾಡಿಗಿಡ್ತೀನಿ. ಇಲ್ಲೇ ಮಲಗಿತ್ತು ನಾಗರಾವು. ಓ ಅಯ್ಯೋ ಇವು ಹೋಯ್ತು ಯಾಕಡಿಗೆ ಹೋಯ್ತು. ನಾನು ಅವತ್ತು ಇಲ್ಲಿ ಬಂದು ಸೇರ್ಕೊಂಡಿತ್ತು ಅನ್ನಲ್ಲ, ಹಂಗಾರೆ ಇಲ್ಲೇ ಜಾಗ ಮಾಡ್ಕೊಂಡಿತ್ತು ಅನ್ಸುತ್ತೆ ಹಂಗಾರೆ. ಈಗ ನನ್ನನ್ನು ಕೂಗದಲ್ವಾ. ಓ ವಿಡಿಯೋನಾರು ಮಾಡ್ಕೋಬೋದಾಯಿತು. ಹಂಗಾರೆ ಅವತ್ತು ಅದೇ ಇಲ್ಲೇ ಜಾಗ ಮಾಡ್ಕೊಂಡಿತ್ತು ಅನ್ಸುತ್ತೆ. ನಾಗರಾವ್ ಅಲ್ವಾ? ನೋಡಿ ಆವಾಗ್ಲಿಂದ ಅಲ್ಲೆಲ್ಲ ಕೈ ಹಾಕ್ತಿದ್ದೀಯ ಅಪ್ಪ ದೇವ್ರೆ. ಹೊಡೀಕೋ ಹೊಂಟೋಗ್ಬಿಟ್ಟೈತೆ. ಫಾಸ್ಟಾಗಿ ಹೊಂಟೋಯ್ತು ಇನ್ನು. ಆ ಕಡೆ ಹೊಲ್ದೊಳಿಗೆ ಹೊಂಟೋಯ್ತು. ಇದ್ರೊಳಿಕೆ ಇರಲ್ಲ ಅಲ್ಲಿ ಹೋಗಿರ್ತದೆ. ಅದೇ ಆ ಕಡೆಗೆ ಹೋಗಿರ್ತದೆ. ಇಲ್ಲ ಅದ್ರೊಳಗೇನೋ ಬಿಲಗಿಲ್ಲ ಮಾಡ್ಕೊಂಡಿದ್ರೆ ಅದೇ ಕಾವಿ ಹೊಂಟಿರ್ತದೆ. ಅಲ್ಲಿ ರೋಡಲ್ಲಿ ತಾವ್ದಿರೋದು ಇದು ಗೊತ್ತಿರ್ತದೆ. ತಡಿ ನೋಡ್ತೀನಿ. ಹೋಗಿರ್ತದ ಹಂಗೆ ಹೊಲ್ದೊಳಿಕೆ, ಕಾವಿಗಿರಲ್ಲ. ಮೊನ್ನೆ ಬಿಟ್ಟಿದ್ದೆ ಅಷ್ಟೆಲ್ಲ ಬಿಟ್ಟಿದ್ದೆ. ಓಕೆ ಏನೋ ಫ್ರೆಂಡ್ ತೋರ್ಸ್ ಏನದು ಫುಡ್ಡು ಬೆಲ್ಲ, ಅದು ಬೆಲ್ಲನೇ. ರಾಗಿ ಇನ್ನೊಂದು ಪ್ಯಾಕೆಟ್ ಐದು ಮನೆ, ಇನ್ನೊಂದು ಪ್ಯಾಕೆಟ್ ಇರಬೇಕು. 2 ಪ್ಯಾಕೆಟ್ ರಾಗಿ, ಹೆಸ್ರು ಕಾಳ, ಹೆಸ್ರು ಕಾಳು, ತೊಗರಿಬೇಳೆ, ತೊಗರಿಬೇಳೆ ಒಂದೇ ಪ್ಯಾಕೆಟಾ? ಇದು 2 ಎಣ್ಣೆ, 2 ಪ್ಯಾಕೆಟ್ ಎಣ್ಣೆ. ಇಲ್ಲ ತೋರಿಸು ಫ್ರೆಂಡ್ಸ್ ಹೆಂಗೆ
ಪೌಷ್ಟಿಕ ಆಹಾರ ಕಿಟ್. 2 ತಿಂಗಳು. ಒಟ್ಟು ಟೋಟಲ್ ಎಷ್ಟು ಕೆ ಜಿ ಅದು? ಅಲ್ಲಿಗೆ ಬೆಲ್ಲ 1 ಕೆ ಜಿ ಪ್ಯಾಕೆಟಾ? 2, 3, 4, 5, 6, 7, 8 ಟೋಟಲ್ 10 ಕೆ ಜಿ. 10 ಕೆ ಜಿ ಕಿಟ್ಟು. ಫ್ರೆಂಡ್ಸ್, ಹಾಗೆಯೇ ಈ ಕಿಟ್ಟು ಯಾರ್ಯಾರು ಮದುವೆ ಆಗಿದ್ದಾರೆ ಆ ಮಹಿಳೆಯರಲ್ಲಿ 2 ವರ್ಷದ ಮೇಲ್ಪಟ್ಟು ಯಾರಿಗೆಲ್ಲ ಮಕ್ಕಳಿಲ್ಲ ಅವ್ರಿಗೆಲ್ಲ ಅಂಗನವಾಡಿಲಿ ಈ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಯಾರ್ಯಾರು ಈ ಕಿಟ್ನ ಈಸ್ಕೊಂಡಿಲ್ಲ ಹೋಗಿ ನಿಮ್ಮ ಅಂಗನವಾಡಿಗಳಲ್ಲಿ ಕೇಳಿ. ಪ್ರತಿಯೊಂದು ಅಂಗನವಾಡಿಗಳಲ್ಲೂ ಬಂದಿರುತ್ತೆ. ಇದು ನನಗೆ 2ನೇ ಸಲ ನಾನು ಈಸ್ಕೊಂಡಿರೋದು. ಫಸ್ಟ್ ಒಂದು ಟೈಮ್ ಅಲ್ಲೇ ಈಸ್ಕೊಂಬಂದಿದ್ದೆ. ಇದು 2ನೇ ಕಿಟ್ಟಿದ್ದು. ಅಂಗನವಾಡಿಲಿ ಹೋಗಿ ಕೇಳಿ ಕೊಡ್ತಾರೆ. ಫ್ರೆಂಡ್ಸ್, ಹಾಗೆಯೇ ಇವತ್ತು ನಾನು ರೇಷನ್ ಕಾರ್ಡಿಗೆ ಹೆಬ್ಬೆಟ್ ಕೊಡೋಣ ಅಂತ ಬಂದಿದ್ದೆ. ನಮ್ಮ ಮನೆ ಹತ್ರದಿಂದ ಸ್ವಲ್ಪ ದೂರ ಹೋಗಬೇಕು. ಜನ ಕಮ್ಮಿ ಇದ್ದರು, ಅಷ್ಟು ಜನ ಇರಲಿಲ್ಲ. ಆದರೆ ಸರ್ವರ್ ಪ್ರಾಬ್ಲಮ್ ಆಗಿತ್ತು. ಆ ಮನೆ ಹತ್ರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಟೈಮ್ ಬಂದು 10:15 ಆಗಿದೆ. ಹಸುಗಳನ್ನ ಮೇಯೋದಕ್ಕೆ ಅಂತ ಕಟ್ಟಿದ್ದೆ, ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಾಷ್ಟ ಇವತ್ತು ಹೆಬ್ಬೆಟ್ ಕೊಡೋಣ ಅಂತ ಹೋಗಿದ್ದೆ. ಮಕ್ಕಳಿಗೆ ಹೆಬ್ಬೆಟ್ ಬರಲಿಲ್ಲ. ರಾಮ ಎಲ್ಲಿ ಹೋಗಿದ್ದೆ? ಇವತ್ತು ಹೆಂಗೆ ಕೊಡ್ತಾನೆ ನೋಡಿ. ಎಲ್ಲಿದ್ದಾವ? ಅವನಿದ್ರೆ ಸ್ವಲ್ಪ ಭಯ. ಇವತ್ತು ಸಖತ್ತು ದೂರದಲ್ಲಿ ಕಟ್ಟಿದ್ದೆ. ಹೆಂಗಪ್ಪ ಹೋಗೋದು ಅಂತ ಅಂದ್ಕೊಂಡಿದ್ದೆ. ಅವನು ಹೋಗ್ತಾವನೆ, ಸ್ವಲ್ಪ ಧೈರ್ಯ ಬರ್ತೈತೆ. ಇಲ್ಲಿ ರಾಮು, ಇಲ್ಲೋಡು, ಇಲ್ಲಿ ಬರವ. ಹೇಳಿ ಗೊತ್ತಾ? ನೋಡ್ಕೊಂಬಂದ? ಕಟ್ಟಿರೋದು ನೋಡ್ಕೊಂಬಂದೇನು? ಹೆಂಗೆ ಹೋಗ್ತಾನೆ ನೋಡಿ. ಹೆಂಗೆ ಗೊತ್ತು ಎಲ್ಲಿ ಕಟ್ಟಾಳೆ ಅನ್ನಂಗೆ ಹೆಂಗೆ ಹೋಗ್ತಾನೆ ಮುಂದೆ. ಬಹುಶಃ ನೋಡ್ಕೊಂಬಂದಿದ್ದಾನೆ ಅನಿಸುತ್ತೆ. ನಾನು ಎಲ್ಲಾದ್ರೂ ಹಸುಗಳನ್ನ ಕಟ್ಬಿಟ್ಟು ಬಂದರೆ ಅವ್ನು ಇರಲ್ಲ ಕಟ್ಟಬೇಕಾದ್ರೆ. ಅದೇ ಒಂದು ರೌಂಡ್ ಬರ್ತಾನೆ, ಎಲ್ಲಿ ಕಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಒಂದು ರೌಂಡ್ ಬಂದಿರ್ತಾನೆ. ಇವಾಗ ಹೆಂಗೆ ಓಡೋಗ್ತಿದ್ದಾನೆ ನೋಡಿ. ಬೆಳಗ್ಗೆ ನಾನು ಕಟ್ಬೇಕಾದ್ರೆ ಅವ್ನು ಇರಲಿಲ್ಲ. ಅದು ನೋಡಿ ಹೆಂಗೆ ಓಡ್ಬಿಟ್ಟ ಅಲ್ಲಿ. ಈ ಸೈಡಂತೂ ಬರೋಕ್ಕೆ ತುಂಬಾ ಭಯ ಆಗುತ್ತೆ ನೋಡಿ. ಫುಲ್ಲು ಥರ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದ್ದಾವೆ ನೋಡಿ. ಕರೆಕ್ಟ್ ಜಾಗಕ್ಕೆ ಹೋದ ನೋಡಿ. ಹಲಾಸಿ ಕ್ರಾಸ್ ಆದ. ಪಕ್ಕ ನೋಡ್ಕೊಂಬಂದಿದ್ದಾನೆ ನೋಡಿ. ಅಲ್ಲಿ ನಿಂತಿದ್ದಾನೆ ಕರೆಕ್ಟಾಗಿ. ನಾನು ಹಸು ಎಲ್ಲಿ ಕಟ್ಟಿದ್ದೀನಿ ಅಲ್ಲಿ ಆ ದಾರಿಗೆ ಹೋಗ್ಬಿಟ್ಟು ನಿಂತಿದ್ದಾನೆ. ಎಲ್ಲ ಗೊತ್ತಿರುತ್ತೆ. ನೋಡ್ದಾ ರಾಮ? ರಾಮ ಬಾರವಾ, ಹೋಗು. ನಾನು ಇಲ್ಲೇ ಹೋಗ್ತೀನಿ, ಹೋಗು. ನೋಡ್ಕೊಂಬಿಟ್ಟು ಓಡ್ತಾವನು. ಅಲ್ಲಿ ನಿಂತ್ಕೊಂಡು ನಮ್ಮ ಗೌರಿನ ನೋಡ್ಬಿಟ್ಟು ಓಡ್ತಾವನು ಮುಂದಕ್ಕೆ. ನಾನು ಇಟ್ಕೊಂಡು ಹೋಗ್ತೀನಿ, ಹೋಗೋರನ್ನ ಅಲ್ಲೇ ಹತ್ರದಾಗ ಕಟ್ತೀನಿ. ಇವಾಗ ಸಖತ್ತು ದೂರಕ್ಕೆ ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಕಟ್ಟೋದಕ್ಕೆ. ಅದಕ್ಕೆ ಅಲ್ಲೇ ಮನೆ ಹತ್ರನೇ ಹತ್ರ ಹಿಡ್ಕೊಂಡು ಹೋಗ್ಬಿಟ್ಟು ಕಟ್ತೀನಿ. ಇಲ್ಲಿ ಮೇಯ್ತಾ ಇದೆ ನೋಡಿ. ಇಲ್ಲಿ ನಿಂತಿದೆ. ರಾಮ, ರಾಮ ಹೋಗು, ಹೋಗು ನನ್ನ ಮಗನೇ. ಫ್ರೆಂಡ್ಸ್, ಹಾಗೇ ಇವ್ರನ್ನ ಇಟ್ಕೊಂಡು ಹೋಗ್ತೀನಿ. ಇಟ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಗೌರಿ ಅವಳು ಮಾತ್ರ ಕತ್ತಿ ಎತ್ತಲ್ಲ.